ಐಸಿಐಸಿಐ ಬ್ಯಾಂಕ್ನಿಂದ ಗ್ರಾಹಕರಿಗೆ ಬಿಗ್ ಶಾಕ್. ಹೊಸದಾಗಿ ಖಾತೆ ತೆರೆಯುವವರಿಗೆ ಶಾಕ್ ಕೊಟ್ಟಿದೆ ಐಸಿಐಸಿಐ. ಏನಪ್ಪಾ ಅಂದ್ರೆ ಕನಿಷ್ಠ ಬ್ಯಾಲೆನ್ಸ್ 10,000ದಿಂದ 50,000ಕ್ಕೆ ಏರಿಕೆ ಮಾಡಿದ್ದಾರೆ. ಅಬ್ಬಾ, ಆಗಸ್ಟ್ 1ರಿಂದಲೇ ಹೊಸ ನಿಯಮ ಅನ್ವಯ ಆಗುತ್ತೆ. ಮೆಟ್ರೋ ಮತ್ತು ನಗರ ಪ್ರದೇಶಗಳ ಗ್ರಾಹಕರಿಗೆ ಹೊಸ ನಿಯಮ ಅಂತೆ. ಪಟ್ಟಣ ಪ್ರದೇಶಗಳ ಗ್ರಾಹಕರಿಗೆ ಕನಿಷ್ಠ ಬ್ಯಾಲೆನ್ಸ್ 25,000 ರೂಪಾಯಿ, ಗ್ರಾಮೀಣ ಪ್ರದೇಶದ ಗ್ರಾಹಕರಿಗೆ 10,000 ರೂಪಾಯಿ ಕನಿಷ್ಠ ಬ್ಯಾಲೆನ್ಸ್ ಕಡ್ಡಾಯ. ಅಂದರೆ ನೀವು ಮೇಂಟೈನ್ ಮಾಡಲೇಬೇಕು ಅಕೌಂಟಲ್ಲಿ ಹಣವನ್ನು. ಇಷ್ಟು ಗ್ರಾಮೀಣ ಭಾಗದಲ್ಲಿ ಮೊದಲು 5,000 ಇತ್ತು ಕನಿಷ್ಠ ಬ್ಯಾಲೆನ್ಸ್, ಇದೀಗ ಏಕಾಏಕಿ ದುಪ್ಪಟ್ಟು ಮಾಡಿದ್ದಾರೆ. ಕನಿಷ್ಠ ಬ್ಯಾಲೆನ್ಸ್ ಇರದೆ ಹೋದರೆ ಶೇಕಡ 6ರಷ್ಟು ದಂಡ ಹಾಕ್ತಾರೆ. ಹಿಂಗಾದ್ರೆ ಐಸಿಐಸಿಐ ಗ್ರಾಹಕರನ್ನ ಕಡಿಮೆ ಮಾಡ್ಕೊಳ್ಳುತ್ತಾ ಅಂತ? ಯಾಕೆ ಈ ರೀತಿಯ ದೊಡ್ಡ ನಿರ್ಧಾರ ಇದು? ಓಕೆ, ಇದೀಗ ಹೊಸದಾಗಿ ಖಾತೆ ತೆರೆಯುವವರಿಗೆ ಐಸಿಐಸಿಐ ಒಂದು ಶಾಕ್ ಕೊಡ್ತಾ ಇದೆ. ಅದೇನು ಅಂದರೆ ಇದು ಮೇಂಟೆನೆನ್ಸ್ ಅಂತ ಇರುತ್ತಲ್ಲ, ಅಂದರೆ ಅಕೌಂಟಲ್ಲಿ ಕನಿಷ್ಠ ಇಷ್ಟು ಹಣ ಇರಲೇಬೇಕು ಅಂತ ಇರುತ್ತಲ್ಲ, 500, 1000 ಅಂತೆಲ್ಲ ಕೇಳ್ತಾ ಇದ್ವಲ್ಲ. ಇನ್ನು ಮುಂದಕ್ಕೆ ಹೊಸದಾಗಿ ಅಕೌಂಟ್ ತೆಗೆದ್ರೆ ಕನಿಷ್ಠ ಬ್ಯಾಲೆನ್ಸ್ 10,000ದಿಂದ 50,000ಕ್ಕೆ ಏರಿಕೆ ಮಾಡಿದ್ದಾರೆ. ಎಲ್ಲಿಗೆ? ಟೌನ್ ಲಿಮಿಟ್ಸಿಗೆ. ಈ ಬೆಂಗಳೂರು ಮತ್ತು ಬೇರೆ ಬೇರೆ ಪಟ್ಟಣದಲ್ಲಿ ಇರ್ತಿರಲ್ಲ ಅವ್ರಿಗೆ, ಹಳ್ಳಿಯವ್ರಿಗೂ ಕೂಡ ಶಾಕೆ. 5,000ದಿಂದ 10,000ಕ್ಕೆ ಏರಿಕೆ ಮಾಡಿದ್ದಾರೆ. ಓಕೆ, ಈ ರೀತಿಯ ಯಾಕೆ ನಿರ್ಧಾರ ಕೈಗೊಂಡ್ರು? ಇದು ನಿಜಕ್ಕೂ ಒಂದು ರೀತಿ ದೊಡ್ಡ ಹೊರೆ, ಇದು ಭಾರವಾಗುತ್ತೆ ಗ್ರಾಹಕರಿಗೆ. ಐಸಿಐಸಿಐ ಬ್ಯಾಂಕ್ನಿಂದ ಬಹಳ ದೊಡ್ಡ ನಿರ್ಧಾರ ಮತ್ತು ಕಠಿಣ ನಿರ್ಧಾರದಂತೆ ಭಾಸವಾಗ್ತಾ ಇದೆ. ಏಕಾಏಕಿ ದುಪ್ಪಟ್ಟು ಹಣ ಮೇಂಟೈನ್, ಅಂದರೆ ಕನಿಷ್ಠ ನಿಮ್ಮಲ್ಲಿ ಬ್ಯಾಲೆನ್ಸ್ ಇಷ್ಟು ಇರಲೇಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದೆ ಐಸಿಐಸಿಐ. ಹೀಗಾಗ್ಬಿಟ್ರೆ ಏನು, ಗ್ರಾಹಕರು ಆ ಕಡೆಗೆ ಹೋಗೋದನ್ನು ಕಡಿಮೆ ಮಾಡ್ತಾರೆ ಅಲ್ವಾ? ಓಕೆ, ಕನಿಷ್ಠ ಬ್ಯಾಲೆನ್ಸ್ ಇದೀಗ 10,000ದಿಂದ 50,000ಕ್ಕೆ ಏರಿಕೆ ಮಾಡಿದ್ದಾರೆ. ಅದಿಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ನಿಮಗೆ ಫೈನ್ ಆಗ್ತಾ ಹೋಗ್ತಾರೆ. ಐಸಿಐಸಿಐ ಬ್ಯಾಂಕ್ನಿಂದ ಬಹಳ ಭಾರವಾದ ನಿರ್ಧಾರ ಗ್ರಾಹಕರ ಮೇಲೆ. ಅದು ನಿಮ್ಮ ಅಕೌಂಟ್ನಲ್ಲಿ ಕನಿಷ್ಠ ಬ್ಯಾಲೆನ್ಸ್ 50,000 ಇರಲೇಬೇಕು.